ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ, ನಾವು ಇಂದಿನ ತರಗತಿಯಲ್ಲಿ 2024 ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಆಗಸ್ಟ್ 22, 23 ಮತ್ತು 24ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ, ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶದ ದಿನದ ವಿಷಯ ಯಾವುದು? ಏನಪ್ಪಾ ಅಂದ್ರೆ, ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ವಿಷಯ ಯಾವುದಪ್ಪ ಅಂದ್ರೆ ಥೀಮ್ ಏನಪ್ಪಾ ಅಂದ್ರೆ, ಧ್ಯೇಯವಾಕ್ಯ ಏನಪ್ಪಾ ಅಂದ್ರೆ, ಮೊದಲನೇ ಒಂದು ಆಪ್ಷನ್ಸ್ ನೋಡ್ರಿ. ಎ ಆಪ್ಷನ್ಸ್ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಯುಗ. ಬಿ ಆಪ್ಷನ್ಸ್ ನಕ್ಷತ್ರಗಳಿಗೆ ಭಾರತದ ಪ್ರಯಾಣ. ಸಿ ಆಪ್ಷನ್ಸ್ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸೃಷ್ಟಿಸುವುದು ಭಾರತದ ಬಾಹ್ಯಾಕಾಶ ಸಾಗ. ಡಿ ಆಪ್ಷನ್ಸ್ ಮೇಲಿನ ಯಾವುದೂ ಅಲ್ಲ. ಸ್ಪರ್ಧಾ ಮಿತ್ರರೇ, ಇದಕ್ಕೆ ಸರಿಯಾದಂತ ಆಪ್ಷನ್ ಸಿ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗ್ತ ನೋಡ್ರಿ. ಯಾವುದು? ಆಪ್ಷನ್ ಸಿ. ಯಾವ್ದು ಕರೆಕ್ಟ್ ಆಗ್ತಪ್ಪ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗ್ತ ನೋಡ್ರಿ. ಆಪ್ಷನ್ ಸಿ ಯಾವ್ದಪ್ಪ ಅಂದ್ರೆ, ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶದ ಸಾಗ. ಏನಪ್ಪಾ ಅಂದ್ರೆ, ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶದ ಸಾಗ. ಇದು ಕರೆಕ್ಟ್ ಆಪ್ಷನ್ಸ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಭಾರತವು ತನ್ನ ಮೊದಲ ರಾಷ್ಟ್ರೀಯ ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23, 2024ರಂದು ಆಚರಿಸಿತು. ಯಾವಾಗ ಆಚರಿಸಿತಪ್ಪ ಅಂದ್ರೆ ಆಗಸ್ಟ್ 23, 2024ರಂದು ಆಚರಿಸಿತು. ಭಾರತವು ತನ್ನ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23, 2024ರಂದು ಆಚರಿಸಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ದಿನವು ಚಂದ್ರನ ದಕ್ಷಿಣ ಧ್ರುವವನ್ನು ಏನಪ್ಪಾ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ಚಂದ್ರಯಾನ 3 ಯಾವ್ದಪ್ಪ ಅಂದ್ರೆ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಏನಪ್ಪಾ ಅಂದ್ರೆ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಲ್ಯಾಂಡಿಂಗ್ ಅನ್ನು ಸೂಚಿಸುತ್ತದೆ. ಈ ದಿನ ಏನನ್ನು ಸೂಚಿಸುತ್ತಪ್ಪ ಅಂತಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ. ಯಾವ ಧ್ರುವದಲ್ಲಿ ಸ್ನೇಹಿತರೆ? ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್. ಚಂದ್ರಯಾನ 3ರ ಲ್ಯಾಂಡರ್ ಹೆಸರು ಏನಪ್ಪಾ ಅಂದ್ರೆ ವಿಕ್ರಮ್. ಈ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಲ್ಯಾಂಡಿಂಗ್ ಅನ್ನು ಸೂಚಿಸುತ್ತದೆ. ಯಾವ ದಿನದಂದು? ಆಗಸ್ಟ್ 23, 2024ರಂದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತವು ಈ ಅಜ್ಞಾತ ಪ್ರದೇಶದಲ್ಲಿ ಇಳಿದ ಮೊದಲ ದೇಶವಾಗಿದೆ. ಯಾವ ದೇಶವಾಗಿದೆಯಪ್ಪ ಅಂದ್ರೆ ಮೊದಲ ದೇಶ ನಮ್ಮ ಭಾರತ. ಮತ್ತು ಒಟ್ಟಾರೆಯಾಗಿ ಚಂದ್ರನ ಇಳಿವಿಕೆಯನ್ನು ಸಾಧಿಸಿದ 4ನೇ ದೇಶವಾಗಿದೆ. ಎಷ್ಟನೇ ದೇಶವಾಗಿದೆ ಅಂದ್ರೆ 4ನೇ ದೇಶವಾಗಿದೆ. ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ದೇಶ 4ನೇ ದೇಶವಾಗಿದೆ. ಈ ಒಂದು ಆಚರಣೆಯ ಥೀಮ್ ಏನಪ್ಪಾ ಅಂದ್ರೆ ನಮ್ಮ ಆಪ್ಷನ್ಸ್ ನಲ್ಲಿ ಬಂದಿತ್ತಲ್ಲ ಸ್ನೇಹಿತರೆ, ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಯಾವ್ದಪ್ಪ ಅಂದ್ರೆ ಜೀವನವನ್ನು ಸ್ಪರ್ಶಿಸುವುದು ಭಾರತ ಬಾಹ್ಯಾಕಾಶದ ಸಾಗ. ಇದೇ ಬಂದಿತ್ತಲ್ಲ ಸ್ನೇಹಿತರೆ, ನಮ್ಮ ಕರೆಕ್ಟ್ ಆಪ್ಷನ್ಸ್ ಸಿ ಆಪ್ಷನ್ಸ್ ಆಗಿತ್ತು ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಯಾವ ಸಚಿವಾಲಯವು ಭಾರತದಲ್ಲಿ ಸೀ ಪ್ಲೇನ್ ಕಾರ್ಯಾಚರಣೆಗಾಗಿ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿತು? ಯಾವ ಸಚಿವಾಲಯ ಸೀ ಪ್ಲೇನ್ ಕಾರ್ಯಾಚರಣೆಗಾಗಿ ಸೂಚಿಗಳನ್ನು ಪ್ರಾರಂಭಿಸಿತಪ್ಪ ಅಂದ್ರೆ ಯಾವ ಸಚಿವಾಲಯ? ಎ ಆಪ್ಷನ್ಸ್ ನೋಡ್ರಿ, ರಕ್ಷಣಾ ಸಚಿವಾಲಯ. ಬಿ ಆಪ್ಷನ್ಸ್ ನಾಗರಿಕ ವಿಮಾನಯಾನ ಸಚಿವಾಲಯ. ಸಿ ಆಪ್ಷನ್ಸ್ ನಗರಾಭಿವೃದ್ಧಿ ಸಚಿವಾಲಯ. ಡಿ ಆಪ್ಷನ್ಸ್ ಕೃಷಿ ಸಚಿವಾಲಯ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದಕ್ಕೆ ಸರಿಯಾದ ಒಂದು ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಬಿ. ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಬಿ, ನಾಗರಿಕ ವಿಮಾನಯಾನ ಸಚಿವಾಲಯ. ಯಾವ್ದಪ್ಪ ಅಂದ್ರೆ ನಾಗರಿಕ ವಿಮಾನಯಾನ ಸಚಿವಾಲಯ. ನೋಡ್ರಿ, ಇದರ ಬಗ್ಗೆ ಸ್ವಲ್ಪ ನೋಡೋಣ ಸ್ನೇಹಿತರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ಭಾರತದಲ್ಲಿ ಸೀ ಪ್ಲೇನ್ ಕಾರ್ಯಾಚರಣೆಗಳಿಗೆ ಹೊಸ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿದರು. ಯಾರಪ್ಪ ಅಂದ್ರೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ಭಾರತದಲ್ಲಿ ಸೀ ಪ್ಲೇನ್ ಕಾರ್ಯಾಚರಣೆಗಳಿಗೆ ಹೊಸ ಮಾರ್ಗಸೂಚಿಗಳನ್ನು ಪ್ರಾರಂಭಿಸ್ತಾರೆ. ಯಾರು? ಕೇಂದ್ರ
ನಾಗರಿಕ ವಿಮಾನಯಾನ ಸಚಿವರು. ಈ ಸಚಿವರು UDAN ಆವೃತ್ತಿಯಲ್ಲಿ 5.4 ಪರಿಚಯಿಸಿದರು. ಏನ್ ಪರಿಚಯಿಸ್ತಾರಪ್ಪ ಅಂದ್ರೆ UDAN ಆವೃತ್ತಿಯ 5.4 ಪರಿಚಯಿಸಿ ರದ್ದಾದ ಮಾರ್ಗಸೂಚಿಗಳಿಗೆ ಹೊಸ ಬೀಡ್ಗಳನ್ನು ಆಹ್ವಾನಿಸಲಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಾದೇಶಿಕ ಸಂಪರ್ಕ ಯೋಜನೆ UDAN ಅನ್ನು ದೂರದ ಅಥವಾ ಸೇವೆ ಮಾಡದ ಪ್ರದೇಶಗಳಿಗೆ ವಾಯು ಸಂಪರ್ಕವನ್ನು ಸುಧಾರಿಸಲು 2016ರಲ್ಲಿ ಎಷ್ಟರಲ್ಲಿ ಸ್ನೇಹಿತರೆ 2016ರಲ್ಲಿ ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಪಾಯಿಂಟ್ ನೋಡಿ ಸ್ನೇಹಿತರೆ, ಸಿ ಪ್ಲೇನ್ ಕಾರ್ಯಾಚರಣೆಗಳಿಗಾಗಿ RCS ಯಾವ್ದಪ್ಪ ಅಂದ್ರೆ RCS ಅಡಿಯಲ್ಲಿ ಕಾರ್ಯಸಾಧ್ಯತೆಯ ಗ್ಯಾಪ್ ಫಂಡಿಂಗ್ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಗ್ಯಾಪ್ ಫಂಡಿಂಗ್ ಇನ್ ಬ್ರಾಕೆಟ್ VGF ಅನ್ನು ವಿಸ್ತರಿಸುವುದು ಪ್ರಮುಖ ನಿಬಂಧನೆಯಾಗಿದೆ. ಪ್ರಮುಖ ನಿಬಂಧನೆ ಯಾವ್ದಪ್ಪ ಅಂದ್ರೆ ಸಿ ಪ್ಲೇನ್ ಕಾರ್ಯಾಚರಣೆಗಳಿಗಾಗಿ RCS ಅಡಿಯಲ್ಲಿ ಕಾರ್ಯಸಾಧ್ಯತೆಯ ಗ್ಯಾಪ್ ಫಂಡಿಂಗ್ ಅನ್ನು ವಿಸ್ತರಿಸುವುದು ಇದರ ಒಂದು ಪ್ರಮುಖ ನಿಬಂಧನೆಯಾಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಮಾರ್ಗಸೂಚಿಗಳು ನಾನ್ ಶೆಡ್ಯೂಲ್ಡ್ ಆಪರೇಟರ್ ಪರ್ಮನೆಂಟ್ NSOP ಚೌಕಟ್ಟನ್ನು ಅಳವಡಿಸಿಕೊಂಡಿದೆ. ಇದನ್ನು ಪ್ರಸ್ತುತ ಹೆಲಿಕಾಪ್ಟರ್ಗಳಿಗೆ ಮತ್ತು ಸಿ ಪ್ಲೇನ್ಗಳಿಗೆ ಬಳಸಲಾಗುತ್ತದೆ. ಯಾವುದಕ್ಕೆ ಬಳಸ್ತಾರಪ್ಪ ಅಂದ್ರೆ ಹೆಲಿಕಾಪ್ಟರ್ಗಳಿಗೆ ಮತ್ತು ಸಿ ಪ್ಲೇನ್ಗಳಿಗೆ ಬಳಸಲಾಗುತ್ತದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದುಂಬೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ದುಂಬೂರು ಅಣೆಕಟ್ಟು ಯಾವ ಒಂದು ರಾಜ್ಯದಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಎ ಆಸಮ್, ಆಪ್ಷನ್ಸ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ತ್ರಿಪುರಾ, ಆಪ್ಷನ್ಸ್ ಡಿ ಸಿಕ್ಕಿಂ. ಆತ್ಮೀಯ ಸ್ಪರ್ಧಾ ಮಿತ್ರರು, ಇದಕ್ಕೆ ಸರಿಯಾದಂತ ಆಪ್ಷನ್ ಸಿ ತ್ರಿಪುರಾ. ಯಾವ್ದಪ್ಪ ಅಂದ್ರೆ ತ್ರಿಪುರಾ ಕರೆಕ್ಟ್ ಆಗ್ತದೆ ನೋಡ್ರಿ. ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡಿ ಸ್ನೇಹಿತರೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ನೋಡೋಣ. ಗುಮ್ಟಿ ನದಿಯಲ್ಲಿ ತ್ರಿಪುರದ ದುಂಬೂರು ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಗುಮ್ಟಿ ನದಿ ಯಾವ ನದಿ ಅಂದ್ರೆ ಸ್ನೇಹಿತರೆ ಗುಮ್ಟಿ ನದಿಯಲ್ಲಿ ತ್ರಿಪುರದ ದುಂಬೂರು ಅಣೆಕಟ್ಟು ತೆರೆದಿದ್ದರಿಂದ ಪೂರ್ವ ಬಾಂಗ್ಲಾದೇಶದಲ್ಲಿ ಪ್ರವಾಹ ಉಂಟಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನಿರಾಕರಿಸಿದೆ. ಯಾವ್ದಪ್ಪ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನಿರಾಕರಿಸಿದೆ. ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಗುಮ್ಟಿ ನದಿಯು ಭಾರತದ ತ್ರಿಪುರಾ ವ್ಯಾಪ್ತಿಯಿಂದ ಪ್ರಾರಂಭವಾಗುವ ಗಡಿ ಆಚೆಗಿನ ನದಿಯಾಗಿದೆ. ಏನಾಗಿದೆ? ಗಡಿ ಆಚೆಗಿನ ನದಿಯಾಗಿದೆ. ಯಾವ ನದಿ? ಗುಮ್ಟಿ ನದಿ. ಈ ಗುಮ್ಟಿ ನದಿಯು ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಗುಮ್ಟಿ ನದಿಯು ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ. ಗುಮ್ಟಿ ನದಿಯು ಯಾವ ದೇಶದ ಮೂಲಕ ಹರಿಯುತ್ತದೆ ಅಂದ್ರೆ ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ. ಮತ್ತು ಮತ್ತು ಸ್ನೇಹಿತರೆ ದೌಡ್ಕಂಡಿ ಬಳಿ ಯಾವುದರ ಬಳಿ? ದೌಡ್ಕಂಡಿ ಬಳಿ ಮೇಘನಾ ನದಿ ವ್ಯವಸ್ಥೆಯನ್ನು ಸೇರುತ್ತದೆ. ಯಾವ್ದಪ್ಪ ಅಂದ್ರೆ ಗುಮ್ಟಿ ನದಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು ಸುದ್ದಿಯಲ್ಲಿ ವರ್ಲ್ಡ್ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ಆಯೋಜಿಸಿದೆ? ಯಾವ ಸಚಿವಾಲಯ ಆಯೋಜಿಸಿದಪ್ಪ ಅಂದ್ರೆ ಏನಪ್ಪಾ? ಯಾವ ಸಚಿವಾಲಯವು ಇತ್ತೀಚೆಗೆ ಸುದ್ದಿಯಲ್ಲಿ ವರ್ಲ್ಡ್ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ಆಯೋಜಿಸಿದೆ ಅಂದ್ರೆ
ಸ್ನೇಹಿತರೆ ಇದಕ್ಕೆ ಆಪ್ಷನ್ಸ್ ನೋಡ್ರಿ, ಗ್ರಾಹಕರ ವ್ಯವಹಾರಗಳ ಸಚಿವಾಲಯ. ಸೆಕೆಂಡ್ ಆಪ್ಷನ್ಸ್ ಬಿ ಆಪ್ಷನ್ಸ್ ನೋಡ್ರಿ, ಮಾಹಿತಿ ಪ್ರಸಾರ ಸಚಿವಾಲಯ. ಸಿ ಆಪ್ಷನ್ಸ್ ನೋಡ್ರಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಡಿ ಆಪ್ಷನ್ಸ್ ನೋಡ್ರಿ, ರಕ್ಷಣಾ ಸಚಿವಾಲಯ. ಸ್ಪರ್ಧಾ ಮಿತ್ರರು ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಬಿ, ಮಾಹಿತಿ ಪ್ರಸಾರ ಸಚಿವಾಲಯ. ಯಾವ್ದಪ್ಪ ಅಂದ್ರೆ ಮಾಹಿತಿ ಪ್ರಸಾರ ಸಚಿವಾಲಯ. ಇದರ ಬಗ್ಗೆ ಒಂದಿಷ್ಟು ಕೀ ಪಾಯಿಂಟ್ಸ್ ಅನ್ನು ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಮಾಹಿತಿ ಪ್ರಸಾರ ಸಚಿವಾಲಯವು ಕ್ರಿಕೆಟ್ ಇನ್ ಇಂಡಿಯಾ ಚಾಲೆಂಜ್ ಸೀಸನ್ 1 ಕ್ರಿಕೆಟ್ ಇನ್ ಇಂಡಿಯಾ ಚಾಲೆಂಜ್ ಸೀಸನ್ 1 ಅಡಿಯಲ್ಲಿ ನವದೆಹಲಿಯಲ್ಲಿ ಎಲ್ಲ ಆಚರಿಸ್ತಾರಪ್ಪ ಅಂದ್ರೆ ನವದೆಹಲಿಯಲ್ಲಿ ವಿಶ್ವ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆಗಾಗಿ 25 ಸವಾಲುಗಳನ್ನು ಪ್ರಾರಂಭಿಸಿತು. ಎಷ್ಟು ಸವಾಲುಗಳನ್ನು ಪ್ರಾರಂಭಿಸಿತು ಸ್ನೇಹಿತರೆ? 25 ಸವಾಲುಗಳನ್ನು ಪ್ರಾರಂಭಿಸಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮಾಧ್ಯಮ ಮತ್ತು ಮನರಂಜನೆ ಉದ್ಯಮದಲ್ಲಿ ಸಹಯೋಗ, ನಾವೀನ್ಯತೆ ಮತ್ತು ಚರ್ಚೆಗಳಿಗೆ ವೇವ್ಸ್ ವೇದಿಕೆಯಾಗಿದೆ. ಯಾವ ವೇದಿಕೆಯಾಗಿದೆ? ವೇವ್ಸ್ ವೇದಿಕೆಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದರ ಗುರಿಗಳು ಭಾರತದ ಸೃಷ್ಟಿಕರ್ತ ಯಾರಪ್ಪ ಅಂದ್ರೆ ಭಾರತದ ಸೃಷ್ಟಿಕರ್ತ ಆರ್ಥಿಕತೆಯನ್ನು ಉತ್ತೇಜಿಸುವುದು, ಭಾರತವನ್ನು ಆಕರ್ಷಕ ಹೂಡಿಕೆಯ ತಾಣವನ್ನಾಗಿ ಮಾಡುವುದು ಮತ್ತು ಹೊಸ ಉದ್ಯಮ ಪ್ರವೃತ್ತಿಗಳಿಗೆ ಹೊಂದಿಕೊಳ್ಳುವುದು. ಈ ಉಪಕ್ರಮವು ಎಂ ಮತ್ತು ಈ ಉದ್ಯಮದಲ್ಲಿ ಭಾರತದ ಜಾಗತಿಕ ಉಪಸ್ಥಿತಿಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಅಡ್ಡ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸುತ್ತದೆ ಮತ್ತು ನುರಿತ ಉದ್ಯೋಗಿಗಳಿಗೆ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಯಾವ ಸಂಸ್ಥೆಯು ಅಮೆಜಾನ್ ಮರು ಅರಣ್ಯೀಕರಣಕ್ಕೆ ನಿಧಿಯನ್ನು ನೀಡಲು ವಿಶ್ವದ ಮೊದಲ ಕಾರ್ಬನ್ ತೆಗೆಯುವ ಬಾಂಡ್ ಅನ್ನು ಬಿಡುಗಡೆ ಮಾಡಿದೆ? ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ ಯುಎನ್ಡಿಪಿ, ಆಪ್ಷನ್ ಸಿ ಯುಎನ್ಇಪಿ, ಆಪ್ಷನ್ಸ್ ಡಿ ಯುನೆಸ್ಕೋ. ಸ್ನೇಹಿತರೆ, ಸ್ಪರ್ಧಾ ಮಿತ್ರರು ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಎ ವಿಶ್ವ ಬ್ಯಾಂಕ್. ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎ ವಿಶ್ವ ಬ್ಯಾಂಕ್. ಸ್ನೇಹಿತರೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಅಮೆಜಾನ್ ಮರು ಅರಣ್ಯೀಕರಣವನ್ನು ಬೆಂಬಲಿಸಲು ವಿಶ್ವ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ವಿಶ್ವದ ಮೊದಲ ಕಾರ್ಬನ್ ತೆಗೆಯುವ ಬಾಂಡ್ ಅನ್ನು ಬಿಡುಗಡೆ ಮಾಡಿದೆ. ಯಾವ್ದು ಬಿಡುಗಡೆ ಮಾಡಿದೆ ಅಂದ್ರೆ ವಿಶ್ವ ಬ್ಯಾಂಕ್ ಏನ್ ಬಿಡುಗಡೆ ಮಾಡಿದೆ ಅಂದ್ರೆ ವಿಶ್ವದ ಮೊದಲ ಕಾರ್ಬನ್ ತೆಗೆಯುವಂತ ಬಾಂಡ್ ಅನ್ನು ಬಿಡುಗಡೆ ಮಾಡಿದೆ. ಯಾವ್ದಪ್ಪ ಅಂದ್ರೆ ವಿಶ್ವ ಬ್ಯಾಂಕ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬಾಂಡ್ $225 ಮಿಲಿಯನ್ ಮೌಲ್ಯವಾಗಿದೆ. ಆ ಬಾಂಡ್ ನ ಒಂದು ಮೌಲ್ಯ ಎಷ್ಟಪ್ಪ ಅಂದ್ರೆ $225 ಮಿಲಿಯನ್ ಮೌಲ್ಯವಾಗಿದೆ ಮತ್ತು 9 ವರ್ಷಗಳ ಅವಧಿಯನ್ನು ಹೊಂದಿದೆ. ಎಷ್ಟು ವರ್ಷಗಳ ಅವಧಿಯನ್ನು ಹೊಂದಿದೆ ಅಂದ್ರೆ 9 ವರ್ಷಗಳ ಅವಧಿಯನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹೂಡಿಕೆದಾರರ ಆದಾಯವು ಹೊಸ ಮರಗಳಿಂದ ತೆಗೆದ ಇಂಗಾಲದ ಪ್ರಮಾಣಕ್ಕೆ ಸಂಬಂಧಿಸಿದೆ. ಅರಣ್ಯ ನಾಶವನ್ನು ತೆಗೆಯುವುದರಿಂದ ಹೊರಸೂಸುವಿಕೆಯ ಕಡಿತ ಮಾತ್ರವಲ್ಲ, ಈ ಬಂಧವು ಮರು ಅರಣ್ಯೀಕರಣದ ಪ್ರಯತ್ನಗಳನ್ನು ಆರ್ಥಿಕವಾಗಿ ಉತ್ತೇಜಿಸುವ ಮೂಲಕ ಅಮೆಜಾನ್ ಅನ್ನು ರಕ್ಷಿಸುವಂತ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಇಯು ಪ್ರಾದೇಶಿಕ ಸಮ್ಮೇಳನ ಎಲ್ಲಿ ನಡೆಯಿತು?
ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಆಪ್ಷನ್ಸ್ ನೋಡಿ ಸ್ನೇಹಿತರೆ. ಮೊದಲ ಆಪ್ಷನ್ಸ್ ಹೈದರಾಬಾದ್, ಎ ಆಪ್ಷನ್ಸ್ ಹೈದರಾಬಾದ್, ಬಿ ಆಪ್ಷನ್ಸ್ ಚೆನ್ನೈ, ಸಿ ಆಪ್ಷನ್ಸ್ ಬೆಂಗಳೂರು, ಡಿ ಆಪ್ಷನ್ಸ್ ನವದೆಹಲಿ. ಆತ್ಮೀಯ ಸ್ಪರ್ಧಾ ಮಿತ್ರರು ಇದಕ್ಕೆ ಸರಿಯಾದಂತ ಆಪ್ಷನ್ಸ್ ಡಿ ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ನವದೆಹಲಿ. ಡಿ ಆಪ್ಷನ್ಸ್ ನವದೆಹಲಿ. ನೋಡಿ ಸ್ನೇಹಿತರೆ ಇದರ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಇಯು ಮತ್ತು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಇಯು ಮತ್ತು ಭಾರತದ ವಿದೇಶಾಂಗ ಸಚಿವಾಲಯವು ಆನ್ಲೈನ್ ಅಮೂಲ್ ಇಯು ಮತ್ತು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಆನ್ಲೈನ್ ಅಮೂಲಾಂಗೀಕರಣವನ್ನು ಪರಿಹರಿಸಲು ಆಗಸ್ಟ್ 21 ಮತ್ತು 22ರಂದು ನವದೆಹಲಿಯಲ್ಲಿ, ಎಲ್ಲಿ ಸ್ನೇಹಿತರೆ ನವದೆಹಲಿಯಲ್ಲಿ ಪ್ರಾದೇಶಿಕ ಸಮ್ಮೇಳನವನ್ನು ಆಯೋಜಿಸಿತು. ಪ್ರಾದೇಶಿಕ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಿತಪ್ಪ ಅಂದ್ರೆ ನವದೆಹಲಿಯಲ್ಲಿ ಆಯೋಜಿಸಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಜಾಗತಿಕ ಭಯೋತ್ಪಾದನಾ ನಿಗ್ರಹ ಮಂಡಳಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವು ಭಾರತ, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಯುರೋಪ್ ತಜ್ಞರನ್ನು ಒಳಗೊಂಡಿತ್ತು. ಯಾವ ದೇಶದ ತಜ್ಞರನ್ನು ಒಳಗೊಂಡಿರುತ್ತಪ್ಪ ಅಂದ್ರೆ ಭಾರತ, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಯುರೋಪ್ ತಜ್ಞರನ್ನು ಒಳಗೊಂಡಿತ್ತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸಮ್ಮೇಳನವು ಭಯೋತ್ಪಾದನಾ ನಿಗ್ರಹ ಪಾಲುದಾರಿಕೆಯನ್ನು ವರ್ಧಿಸಲು ಮತ್ತು ಇಯುನ ಇಂಡೋ-ಸ್ಪೆಸಿಫಿಕ್ ಕಾರ್ಯತಂತ್ರದೊಂದಿಗೆ ಹೊಂದಾಣಿಕೆ ಮಾಡುವಂತಹ ಗುರಿಯನ್ನು ಹೊಂದಿದೆ. ಯಾವ ಗುರಿಯನ್ನು ಹೊಂದಿದೆ ಅಂದರೆ ಭಯೋತ್ಪಾದನಾ ನಿಗ್ರಹ ಪಾಲುದಾರಿಕೆಯನ್ನು ವರ್ಧಿಸಲು ಮತ್ತು ಇಯುನ ಇಂಡೋ-ಸ್ಪೆಸಿಫಿಕ್ ಕಾರ್ಯತಂತ್ರದೊಂದಿಗೆ ಹೊಂದಾಣಿಕೆ ಮಾಡುವಂತಹ ಗುರಿಯನ್ನು ಹೊಂದಿದೆ. ನಿರೀಕ್ಷಿತ ಫಲಿತಾಂಶಗಳು ತಂತ್ರಜ್ಞಾನ ಮತ್ತು ಭಯೋತ್ಪಾದನೆಯ ಸವಾಲುಗಳನ್ನು ನಿಭಾಯಿಸಲು ಆನ್ಲೈನ್ನಲ್ಲಿ ಹಿಂಸಾತ್ಮಕ ಉಗ್ರವಾದವನ್ನು ಎದುರಿಸಲು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ತಂತ್ರಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಕ್ರಪಾರ ಪರಮಾಣು ವಿದ್ಯುತ್ ಕೇಂದ್ರ ಯಾವ ರಾಜ್ಯದಲ್ಲಿದೆಪ್ಪ ಅಂದ್ರೆ ಆಪ್ಷನ್ಸ್ ಎ ರಾಜಸ್ಥಾನ್, ಆಪ್ಷನ್ಸ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ಸ್ ಡಿ ಹರಿಯಾಣ. ಆತ್ಮೀಯ ಸ್ಪರ್ಧಾ ಮಿತ್ರರು ಇದಕ್ಕೆ ಸರಿಯಾದಂತ ಆಪ್ಷನ್ ಸಿ ಗುಜರಾತ್. ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಗುಜರಾತ್. ನೋಡಿ ಸ್ನೇಹಿತರೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಭಾರತದ ಎಷ್ಟನೇ 700 ಮೆಗಾವ್ಯಾಟ್ ಪರಮಾಣು ರಿಯಾಕ್ಟರ್ ಗುಜರಾತ್ನ ಕಕ್ರಾಪಾರ್ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ ಆಗಸ್ಟ್ 21, 2024ರಂದು ಪೂರ್ಣ ಸಾಮರ್ಥ್ಯದ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಎಲ್ಲಪ್ಪ ಅಂದ್ರೆ ಗುಜರಾತ್ನ ಕಕ್ರಾಪಾರ್ ಅಣು ವಿದ್ಯುತ್ ಸ್ಥಾವರದಲ್ಲಿ. ಕೆಎಪಿಎಸ್4 ಸ್ಥಳೀಯ ವಿನ್ಯಾಸವು ಪ್ರತಿಶತ 90ರ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸಿದ ನಂತರ ಪೂರ್ಣ ಶಕ್ತಿಯನ್ನು ತಲುಪಿತು. ಕೆಎಪಿಎಸ್4ನ ಯಶಸ್ವಿ ಕಾರ್ಯಾಚರಣೆಯು ಅದರ ಅವಳಿ ಘಟಕವಾದ ಕೆಎಪಿಎಸ್3 ಅನುಸರಿಸುತ್ತದೆ. 2031-32ರ ವೇಳೆಗೆ ಇದೇ ವಿನ್ಯಾಸದ ಇನ್ನೂ 14 ರಿಯಾಕ್ಟರ್ಗಳನ್ನು ಎಷ್ಟು ರಿಯಾಕ್ಟರ್ಗಳನ್ನು ಸ್ನೇಹಿತರೆ 14 ರಿಯಾಕ್ಟರ್ಗಳನ್ನು ನಿರ್ಮಿಸಲು ಭಾರತ ಯೋಜಿಸಿದೆ. ನಿರ್ಮಿಸಲು ಭಾರತವು
ಯೋಜಿಸಿದೆ. ಪ್ರಸ್ತುತ NPCIL 24 ರಿಯಾಕ್ಟರ್ಗಳನ್ನು NPCIL 24 ರಿಯಾಕ್ಟರ್ಗಳನ್ನು ನಿರ್ವಹಿಸುತ್ತದೆ ಮತ್ತು ಇನ್ನೂ 8 ನಿರ್ಮಾಣ ಹಂತದಲ್ಲಿವೆ. ಇನ್ನೂ 8 ಯಾವ ಹಂತದಲ್ಲಿದೆ ಅಂದರೆ ನಿರ್ಮಾಣ ಹಂತದಲ್ಲಿವೆ. ನೆಕ್ಸ್ಟ್ ಸ್ನೇಹಿತರೆ ನೋಡಿ, 2031-32ರ ವೇಳೆಗೆ 2031-32ರ ವೇಳೆಗೆ ಭಾರತದ ಪರಮಾಣು ಶಕ್ತಿ ಸಾಮರ್ಥ್ಯ 22,480 ಮೆಗಾವ್ಯಾಟ್ಗೆ ತಲುಪುವ ನಿರೀಕ್ಷೆಯಲ್ಲಿದೆ, ತಲುಪುವಂತ ಒಂದು ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಾಟರ್ ಸ್ಪೌಟ್ ಎಂದರೇನು? ಏನಪ್ಪ ಅಂದ್ರೆ ಸ್ಪರ್ಧಾ ಮಿತ್ರರೇ, ಈ ಆಪ್ಷನ್ಸ್ ನೋಡ್ರಿ. ನೀರಿನ ಮೇಲೆ ಗಾಳಿ ಮತ್ತು ಮಂಜಿನ ತಿರುಗುವ ಕಾಲಂ. ಬಿ ಆಪ್ಷನ್ಸ್ ನೋಡಿ ಸ್ನೇಹಿತರೆ, ಜಲಪಾತದ ಒಂದು ವಿಧ. ಸಿ ಆಪ್ಷನ್ಸ್ ನೋಡಿ ಸ್ನೇಹಿತರೆ, ಆಳ ಸಮುದ್ರದ ಸುಳಿ. ಡಿ ಆಪ್ಷನ್ಸ್ ನೋಡಿ ಸ್ನೇಹಿತರೆ, ಮೀನು ಹಿಡಿಯುವ ತಂತ್ರ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ಎ ಆಪ್ಷನ್ಸ್. ಯಾವ್ದಪ್ಪ ಅಂದ್ರೆ ಎ ಆಪ್ಷನ್ಸ್, ನೀರಿನ ಮೇಲೆ ಗಾಳಿ ಮತ್ತು ಮಂಜಿನ ತಿರುಗುವ ಕಾಲಂ. ನೋಡಿ ಸ್ನೇಹಿತರೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಹಿಂಸಾತ್ಮಕ ಚಂಡಮಾರುತ ಯಾವ್ದಪ್ಪ ಅಂದ್ರೆ ಹಿಂಸಾತ್ಮಕ ಚಂಡಮಾರುತದ ಸಮಯದಲ್ಲಿ ಐಷಾರಾಮಿ ವಿಹಾರ ನೌಕೆಯು ಇಟಲಿಯ ಯಾವ ದೇಶ? ಇಟಲಿಯ ಸಿಸಿಲಿಯಲ್ಲಿ ಮುಳುಗಿತು. ಎಲ್ಲಿ ಮುಳುಗ್ತಪ್ಪ ಅಂದ್ರೆ ಇಟಲಿಯ ಸಿಸಿಲಿಯಲ್ಲಿ ಮುಳುಗಿತು. ಇದರಿಂದಾಗಿ ಒಬ್ಬರು ಸಾವನ್ನಪ್ಪಿದರು. ಎಷ್ಟು ಜನ ಸಾವನ್ನಪ್ತಾರಪ್ಪ ಅಂದ್ರೆ ಒಬ್ಬರು ಸಾವನ್ನಪ್ಪಿದರು ಮತ್ತು 6 ಜನ ಕಾಣೆಯಾಗಿದ್ದಾರೆ. ಎಷ್ಟು ಜನ ಕಾಣೆಯಾಗಿದ್ದಾರೆ ಸ್ನೇಹಿತರೆ? 6 ಜನ ಕಾಣೆಯಾಗಿದ್ದಾರೆ. 6 ಜನ ಕಾಣೆಯಾಗಿದ್ದಾರೆ, ಒಬ್ಬರು ಸಾವನ್ನಪ್ಪಿದ್ದಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬಹುಶಃ ವಾಟರ್ ಸ್ಪೌಟ್ ನಿಂದಾಗಿದೆ ಎಂದು ಒಂದು ಊಹೆ ಮಾಡಲಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಾಟರ್ ಸ್ಪೌಟ್ಗಳು ಗಾಳಿಯ ಸುತ್ತುವ ಕಾಲಂಗಳಾಗಿವೆ. ಅದು ನೀರಿನ ಮೇಲೆ ರೂಪುಗೊಳ್ಳುತ್ತದೆ. ಎದರ ಮೇಲೆ ನೀರುಗೊಳ್ಳುತ್ತದೆ? ವಾಟರ್ ಸ್ಪೌಟ್ ನೀರಿನ ಮೇಲೆ ರೂಪುಗೊಳ್ಳುತ್ತದೆ. ಸುಂಟರ ಗಾಳಿಗಳನ್ನು ಹೋಲುತ್ತದೆ. ಎದಕ್ಕೆ ಹೋಲುತ್ತಪ್ಪ ಅಂದ್ರೆ ಸುಂಟರ ಗಾಳಿಗಳನ್ನು ಹೋಲುತ್ತದೆ, ಆದರೆ ಸಾಮಾನ್ಯವಾಗಿ ದುರ್ಬಲವಾಗಿರುತ್ತದೆ. ಅವರು 5ರಿಂದ 10 ನಿಮಿಷಗಳ ಕಾಲ ಉಳಿಯುತ್ತಾರೆ. ಈ ಒಂದು ಸುಳಿಯಲ್ಲಿ ಸಿಕ್ಕವರು 5ರಿಂದ 10 ನಿಮಿಷಗಳ ಕಾಲ ಉಳಿಯುತ್ತಾರೆ. ಸರಾಸರಿ 50 ಮೀಟರ್ ವ್ಯಾಸ. ಸರಾಸರಿ ಎಷ್ಟು ವ್ಯಾಸ? 50 ಮೀಟರ್ ವ್ಯಾಸ. ಮತ್ತು ಗಾಳಿಯ ವೇಗ ಗಂಟೆಗೆ 100 ಕಿಲೋಮೀಟರ್. ತಂಪಾದ ಗಾಳಿಯ ನೀರಿನ ಮೇಲೆ ಚಲಿಸಿದಾಗ ನ್ಯಾಯೋಚಿತ ಹವಾಮಾನದ ಜಲಪ್ರದೇಶಗಳು ರೂಪುಗೊಳ್ಳುತ್ತವೆ. ಯಾವುದಪ್ಪ ಅಂದ್ರೆ ನ್ಯಾಯೋಚಿತ ಹವಾಮಾನ ಜಲಪ್ರದೇಶಗಳು ರೂಪುಗೊಳ್ಳುತ್ತದೆ. ಆದರೆ ಸುಂಟರ ಗಾಳಿಯ ಜಲಪ್ರದೇಶಗಳು ಗುಡುಗು ಸಹಿತ ಮಳೆಯೊಂದಿಗೆ ಸಂಪರ್ಕ ಹೊಂದಿವೆ. ಸುಂಟರ ಗಾಳಿಗಳು ಹೆಂಗಪ್ಪ ಅಂದ್ರೆ ಗುಡುಗು ಸಹಿತ ಮಳೆಯೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತವೆ ಮತ್ತು ನೀರಿನ ಮೇಲೆ ಚಲಿಸುವ ಮೊದಲ ಭೂಮಿಯಲ್ಲಿ ಸುಂಟರ ಗಾಳಿಯಂತೆ ಪ್ರಾರಂಭವಾಗಬಹುದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.